Call me a god. Call me a god. Call me a god. Call me a god. Let's go. I'm about to go off like a weapon. Fuel to the top, got a filled up engine. In my thoughts obsession, I will not stop, no I'm never second guessing. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದು ಇವಾಗ ನೀವೇನು ಒಂದು ಸಣ್ಣ ವಿಡಿಯೋ ತುಣುಕನ್ನು ನೋಡ್ಕೊಂಬಂದ್ರಿ. ಅದು ನಮ್ಮೂರ ಜಾತ್ರೆದಾಗಿತ್ತು. 3 ವರ್ಷಕ್ಕೊಮ್ಮೆ ಯಲಗಚ್ಚಿಯಲ್ಲಿ ಅಂದರೆ ನನ್ನ ತವ್ರ ಮನೆಯಲ್ಲಿ ಗ್ರಾಮ ದೇವತೆ ಉಡ್ಚಮ್ಮಂದು ಜಾತ್ರೆ ನಡೀತೈತಿ. ಸೊ ಅದ್ರದ್ದು ನೀವು ಇವಾಗ ಒಂದು ಸಣ್ಣ ತುಣುಕನ್ನು ನೋಡ್ಕೊಂಬಂದ್ರಿ. ನಾವು ಈ ವಿಡಿಯೋನ ನಾವು ಜಾತ್ರೆ ಹೆಂಗೆ ಮಾಡಿದ್ವಿ, ಜಾತ್ರೆ ಸೆಲೆಬ್ರೇಷನ್ ಹೆಂಗಾಯಿತು, ಅದ್ರ ಮಹತ್ವ ಏನು ತಿಳ್ಸಕ್ಕಂತ ಬಂದೀನಿ. ನಮ್ಮೂರ ಜಾತ್ರೆ 10/12/24 2024 ಸ್ಟಾರ್ಟ್ ಆಗಿ ಅದು ನಮಗೆ 27/12/2024 ಮುಂದುವರಿತು. ಮಂಗಳವಾರ ದಿನಾಂಕ 10/12/2024 ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ದುರ್ಗಾದೇವಿಯ ದೇವಸ್ಥಾನದ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಮಾಡಲಾಯಿತು. ಅಂದ್ರೆ ನಮ್ಮೂರೊಳಗೆ ದುರ್ಗಮ್ಮ ದೇವಿ ದೇವಸ್ಥಾನ ಚಿಕ್ಕದಾಗಿತ್ತು. ಉಡ್ಚಮ್ಮ ದೇವಿ ಗುಡಿ ಬಾಜುನ ದುರ್ಗಮ್ಮ ದೇವಿ ದೇವಸ್ಥಾನ ಇತ್ತು. ಅದೇನಾಗಿತ್ತು, ಸಣ್ಣದಾಗಿತ್ತು, ಹಂಗೆ ತುಂಬ ಹಳೆಯದಾಗಿತ್ತು. ಅದಕ್ಕಾಗಿ ಹೊಸ ದೇವಸ್ಥಾನವನ್ನು ಕಟ್ಟಿಸಿ ಅದನ್ನ 10ನೇ ತಾರೀಕು ಮಂಗಳವಾರ ಬೆಳಗ್ಗೆ ಪುನರ್ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು ಊರಿನ ಭಕ್ತಾದಿಗಳೆಲ್ಲ ಸೇರಿ. ಇಲ್ಲಿಂದ ಶುರುವಾದ ಈ ಜಾತ್ರೆ ಕೊನೆ 27/12/2024 ಶುಕ್ರವಾರದವರೆಗೂ ಅಂದ್ರೆ ರಿಟರ್ನ್ ಆಗಿ ದೇವಿಗೆ ಉಡಿ ತುಂಬೋ ಕಾರ್ಯಕ್ರಮ ಮುಗಿಸೋವರೆಗೂ ಈ ಜಾತ್ರೆ ನಡೆಯಿತು. ಜಾತ್ರೆ ಬಗ್ಗೆ ಫುಲ್ ಡೀಟೇಲ್ ಹೇಳೋದಾದ್ರೆ ಶ್ರೀ ಗುರು ಶಾಂತೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನೆಗಳೂರು ಇವರೇನಾದ್ರೆ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ 3 ವರ್ಷದ ಪದ್ಧತಿಯಂತೆ ಈ ವರ್ಷವೂ ಯಲಗಚ್ ಗ್ರಾಮದ ದೇವಿ ಶ್ರೀ ಉಡ್ಚಮ್ಮ ದೇವಿಯ ಜಾತ್ರೆಯನ್ನು ಹಮ್ಮಿಕೊಂಡಿದ್ರು. ದಿನಾಂಕ 17/12/2024 ಮಂಗಳವಾರದಿಂದ ಪ್ರಾರಂಭವಾಗಿರುವ ಈ ಜಾತ್ರೆ 27/12/2024 ಶುಕ್ರವಾರದವರೆಗೂ ನಡೆಯಿತು. ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗಿರೋದು 10/12ರಿಂದನೇ ಸ್ಟಾರ್ಟ್ ಆಗಿದ್ದರೂ ಕೂಡ ದುರ್ಗಾದೇವಿ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಆದಮೇಲೆ ಅಲ್ಲಿಂದ 17ನೇ ತಾರೀಕಿನವರೆಗೂ ಜನಗಳಿಗೆ ಒಂದು ಅವಕಾಶ ಇತ್ತು. ಊರಿಗೆ ಆಚೆ ಎಲ್ಲ ಹೋಗಿ ಬರೋದಾಗಿರಲಿ ಅಥವಾ ಏನಾದರೂ ಕಾಳು ಕಡಿ ಮಾರೋದಾಗಿರಲಿ. ಈಗ 17ನೇ ತಾರೀಕಿಗೆ ಅಂಕಿ ಹಾಕ್ತಾರೆ, ಅಂದ್ರೆ ದೇವಿಗೆ ದಿಗ್ಬಂಧನ ಅಂತ ಮಾಡ್ತಿದ್ರು. ಸೊ 17ನೇ ತಾರೀಕು ದೇವಿಗೆ ಪೂಜಾ ಅಭಿಷೇಕಗಳನ್ನು ಮಾಡಿ ಅದೇ ರಾತ್ರಿ 8 ಗಂಟೆಗೆ ದಿಗ್ಬಂಧನ ಕಾರ್ಯಕ್ರಮನ ಮಾಡಿದರು. ಅಂದರೆ ಅಂಕಿ ಹಾಕೋದು ಅಂತಾರಲ್ಲ ಆ ಥರ ಕಾರ್ಯಕ್ರಮನ ಮಾಡಿದರು. ಈ ಅಂಕಿ ಹಾಕೋ ಕಾರ್ಯಕ್ರಮ ಆದಮೇಲೆ ನಮ್ಮೂರಿನ ಜನ ಯಾವುದೇ ರೀತಿ ಬೇರೆ ಕಡೆ ಊರಿಗೆ ಹೋದರೆ ಉಳ್ಕೊಳ್ಳೋ ಹಾಗಿಲ್ಲ, ರಿಟರ್ನ್ ಬರಬೇಕಾಗಿತ್ತು. ಯಾವುದೇ ರೀತಿ ಕಾಳು ಕಡಿ ಅಥವಾ ಏನೋ ಒಂದು ಊರಿಂದನೂ ಆಚೆ ಯಾವುದೇ ರೀತಿನ ಕಳಿಸ್ಕೊಡೋ ಹಂಗಿರಲಿಲ್ಲ. ಅಂದ್ರೆ ಹುಲ್ಸ್ ಹೋಗ್ತೈತಿ ಅಂತ ಅರ್ಥ ಆಗಿತ್ತು. ಆಗ ಕೆಲವೊಂದು ಬಾಬ್ದಾರ್ ಅಂತ ಏನಿರ್ತಾರ ಅವರು ಯಾವುದೇ ರೀತಿ ರೊಟ್ಟಿ ಗಿಟ್ಟಿ ಸುಡೋ ಹಂಗಿರಲಿಲ್ಲ. ಅಂದ್ರೆ ಅದಕ್ಕಿಂತ ಮುಂಚೆನ ಅಂಕಿ ಹಾಕೋದ್ರಕ್ಕಿಂತ ಮುಂಚೆನ ಅವರು ತಮ್ಮ ಜಾತ್ರಾ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿತ್ತು. ಸೊ ತುಂಬ ಚೆನ್ನಾಗಿ ವಿಧಾನಗಳದಾವ, ಪದ್ಧತಿಗಳದಾವ, ಅವನ್ನೆಲ್ಲನೂ ಭಾಳ ಚೆಂದ ನಡೆಸ್ಕೊಂಡು ಹೋಗ್ತಾರ. ಈ ಅಂಕಿ ಹಾಕೋದನ್ನ ನೋಡೋಕೆ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಂತಲ್ಲ, ನಾವು ಸಣ್ಣವ್ರು ಹರಿದವರೆಲ್ಲ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಊರಿನ ಗಡಿಗೆ ಹೋಗ್ಬೇಕಾಗಿರ್ತೈತಿ. ಅದು ಹೊಲದೊಳಗೂ ಆಗಿರ್ಬೋದು, ಊರ ಗಡಿ ದಾಟಿ ಹೋಗ್ಬೇಕಾಗಿರ್ತೈತಿ ರಾತ್ರಿ ಹೊತ್ತು. ಸೊ ಹಾಗಾಗಿ ಜೋಗಮ್ಗಳು ವಯಸ್ಸಾದ ಹೆಣ್ಮಕ್ಳು ಹೋಗೋರು ಹೋಗಿರ್ತಾರೆ, ಆದರೆ ಜಾಸ್ತಿ ಗಂಡ್ಮಕ್ಳು ಹೋಗ್ತಾರೆ. ನೀವು ನೋಡಾಕತ್ತೀರಿ ಹಿಂಗೆ ಸೀರೆ ಪರ್ದೆನ ಹಾಸ್ಕೊಂಡು ಕರ್ಕೊಂಡು ಹೋಗ್ತಾರ ದೇವ್ರನ್ನ. ಕಾರಣ ಇಷ್ಟ ಮಡಿ ಉಡಿಯಿಂದ ಎಲ್ಲಾನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಾಗಿರ್ತೈತಿ. ಗುಡಿಯೊಳಗೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಊರನ್ನ ಗಡಿಗೆ ಹೋಗ್ಬೇಕಾಗಿರ್ತೈತಿ. ನೀವೇನು ನೋಡಾಕತ್ತೀರಿ ಕೆಲವು ಒಂದೆರಡು ಹಳ್ಳನ ದಾಟ್ಕೊಂಡು ಸುಮಾರು ಹೊಲಗಳನ್ನು ದಾಟ್ಕೊಂಡು ಊರ ಗಡಿಗೆ ಹೋಗ್ಬೇಕಾಗಿರ್ತೈತಿ. ನಮ್ಮ ಮನೆಯೊಳಗೆ ನಮ್ಮ ಅಪ್ಪಾಜಿ, ನಮ್ಮ ಚಿಕ್ಕಪ್ಪ, ನಮ್ಮ ಮಾಮ ಮತ್ತು ನನ್ನ ಗಂಡ ಅವರೆಲ್ಲರೂ ಹೋಗಿದ್ರು. ಸೊ ಅವ್ರ ದೆಸೆಯಿಂದ ನಿಮಗೆಲ್ಲ ತೋರ್ಸಕ್ಕೆ ನನಗೆ ಒಂದು ವಿಡಿಯೋನು ಸಿಕ್ತು. ಒಂದು ವಿಡಿಯೋನ ಮತ್ತು ಟಾರ್ಚ್ ಎಲ್ಲ ಹಾಕ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ವಿಡಿಯೋಗಳು ಸಿಕ್ಕವು ನನಗೆ. ಸಂಕ್ಷಿಪ್ತವಾಗಿ ನೋಡ್ಕೊಂಬರ್ರಿ ಊರ ಗಡಿಗೆ ಹೋಗಿ ಹೆಂಗೆ ಪೂಜೆ ಮಾಡಿಕೊಂಡು ದೇವ್ರನ್ನ ಕೂರಿಸ್ಬಿಟ್ಟು ಬರ್ತಾರಂತ ಹೇಳಿ. ಯಾಕಂದ್ರೆ ಆರಾಮ್ ಮೋಜಿ ಅಂತ ಅಮ್ಮ ಯಾರಿಗೆ ಬಾರಾಗಲ್ಲ ಏನಾಗಿಲ್ಲ.
ಗುಂಡು ಬಿಟ್ಟು ಹೊಡೆ ತುಂಬ ಹೊರೊಬ್ರಿ ಇದು ಮುಂದಾಗ್ಲಿ ಮುಂದಾಗ್ಲಿ ಅದ ಸರಿ ಮುಂದಾಗ್ಲಿ ಹಾ ಇಡ್ರಿಪ್ಪ ಹಂಗ ಎತ್ತಾಗ ಅಣ್ಣ ನೀನ ಬಾ ಹಿಂದ ಹಂಗ ಬಾ ಅದು ಹೆಂಗೈತೆ ಹಂಗ ಬಾ ನೀ ರಾತ್ರಿ ಮುರ್ತಾರ ಮತ್ ಹೊಳ್ ಸ್ವಲ್ಪ ಐತ್ ಬಾ ಇಲ್ಲೇ ಐತಲ್ಲ ಇಲ್ಲಿ ಐತೆ ಬಟ್ಟೆಗ ಸಿದ್ದಣ್ಣ ಆ ಬಟ್ಟೆ ಹಂಗೇರ ಮೊದ್ಲು 3 ಏರ್ಸತನ ಆಮೇಲೆ ತಂದು ಕೊಡಲಕ್ಕ ಅದ್ ಏರ್ಸ್ ಮೊದ್ಲ ಮದೇವ ಒಂದ್ ಹರಿ 3 ಏರ್ಸ ಅಮ್ಮಗ ಮುತ್ಯ ಏನದ ಇಲ್ಲೇ ಒಡ್ಡ ಹೂರು ಏನ್ ಮಾಡಂಗಿಲ್ಲ ಅಲ್ವಾ ಇದ್ರಾಗ ಉದ್ಧಾರ ಮಾಡುವ ಹೇಳ್ಕೊಳ್ಳಲ್ಲವ ನಿನ್ನ ಉಡ್ಚಮ್ಮ ನಿನ್ನ ಕೊಬ್ಬರಿ ಕೊಟ್ಬಿಡಪ್ಪ ಮಾಡ್ರ ಹಚ್ಕೇರಿಪ್ಪ ಯಾರಿಗೆ ಕೊಡಲ್ಲ ಬಂದ್ ನನ್ ಕೈಯಾಗ ಕೊಡ್ಬೇಕ ನೀನ್ ಕೈಯಾಗ ಕೊಡ್ತಾನೆ ನೋಡಿದ್ರಲ್ಲ, ಇದು ಅಂಕಿ ಹಾಕೋ ಕಾರ್ಯಕ್ರಮ ಆಗಿತ್ತು. ನೀವು ಇವಾಗ ನೋಡ್ತಾ ಇರೋದು ಕೋಣನ ತಗೊಂಡು ಹೋಗಿ ನಮ್ಮೂರೊಳಗ ಕೋಟೆ ಅನ್ನೋದು ಒಂದು ಓಣಿ ಐತಿ, ಅಲ್ಲಿ ಚೌತ್ಮನಿ ಕಟ್ಟಿ ಐತಿ. ಸೊ 3 ಕಡೆ ನಮ್ಮ ಊರಲ್ಲಿ ಚೌತ್ಮನಿ ಕಟ್ಟಿಗಳದಾವ. ಸೊ ಗಟ್ಟಿ ಗಡಿಗೆ ಕೂಡೋದು ಅಂತ ಹೇಳ್ತಾರ. ಅಲ್ಲಿ ಹೋಗಿ ಕೋಟೆ ಅನ್ನೋ ಒಂದು ಓಣಿ ಒಳಗ, ಒಂದು ಏರಿಯಾದೊಳಗ ಅಲ್ಲಿ ಹೋಗಿ ಕೋಣನ ಕಟ್ಟಿ ಹಾಕಿ ಬರೋದಾಗಿರ್ತೈತಿ. ಸೊ ಆ ವಿಡಿಯೋ ಇದಾಗೈತಿ. ಹರೆ ಮರೆ ಕಡಿಯಾಗಿದ್ದಾಗಿತ್ತು, ಕೋಣ ಕಡಿದಿದ್ದು ಯಾವುದನ್ನು ವಿಡಿಯೋ ಮಾಡ್ಕೊಳೋ ಹಂಗಿರಲಿಲ್ಲ. ಎಲ್ಲ ಗೋರ್ಮೆಂಟಿನ ಒಂದು ಪರ್ಮಿಷನ್ ತೊಗೊಂಡ ಮಾಡ್ತಿರ್ತಾರೆ. ಸೊ ವಿಡಿಯೋ ಮಾಡ್ಕೊಳಿಕ್ಕೆ ಬಿಡಲಿಲ್ಲ ಅವನು. ಮಂಗಳವಾರ ಸಂಜೆ 4 ಗಂಟೆಯಿಂದ ಶಿರ್ಮಾಪುರ ಗ್ರಾಮಸ್ಥರಿಂದ ಹಾಗೂ ಯಲಗಚ್ಚ ಗ್ರಾಮಸ್ಥರಿಂದ ಭಾರಿ ಮೆರವಣಿಗೆ ಕಾರ್ಯಕ್ರಮ ನಡೀತೈತಿ. ಅಲ್ಲಿ ಮದ್ದು ವಾದ್ಯ ವೈಭವದೊಂದಿಗೆ ದೇವಿಯ ಅಂದರೆ ಉಡ್ಚಮ್ಮ ದೇವಿಯ ಒಂದು ಉಡಿ ತುಂಬುವ ಕಾರ್ಯಕ್ರಮನ ಅಲ್ಲಿ ಮಾಡಲಾಗ್ತದ.
ತವರು ಮನೆ ಶಿರ್ಮಾಪುರದಿಂದ ಅಲ್ಲಿನ ಜನರು ನಮ್ಮೂರಿನವರೆಗೂ ಬಂದು ತಾಯಿಯ ಒಂದು ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತಾರೆ. ಅವ್ರು ಬರಬೇಕಾದ್ರೆ ನಮ್ಮೂರು ತಲುಪಿದಾಗ ಅಲ್ಲಿಂದ ಹಿಡಿದು ಮದ್ದು ವಾದ್ಯ ಹಂಗೆ ಡ್ಯಾನ್ಸ್ ಇರ್ಬೋದು ಅಥವಾ ಡೊಳ್ಳು ಕುಣಿತ ಇರ್ಬೋದು, ಈ ಸುಮಾರು ರೀತಿ ಇವಾಗ ನೀವೇನು ನೋಡ್ತಿದ್ದೀರಿ ಈ ಥರ ಒಂದು ದೊಡ್ಡ ವೈಭೋಗದಿಂದನೇ ಆ ತವರು ಮನೆಯ ಜನರನ್ನು ನಮ್ಮ ದೇವಿಯ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಉಡಿ ತುಂಬೋ ಕಾರ್ಯಕ್ರಮವನ್ನು ಹಮ್ಮಿಕೊತಾರೆ. ಹಂಗೆ ಬೆಳಿಗ್ಗೆ 25ನೇ ತಾರೀಕು ಬುಧವಾರ ಮುಂಜಾನೆ 5 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕುಂಭೋತ್ಸವ ನಡಿತೈತಿ. ಇದು ಕೂಡ ತುಂಬ ವಾದ್ಯ ವೈಭವಗಳಿಂದ ಅತಿ ವಿಜೃಂಭಣೆಯಿಂದ ನಡಿತೈತಿ. ಹಿಂಗೆ ನಮ್ಮೂರ ಜಾತ್ರೆ 10ನೇ ತಾರೀಕು ಹಂಗೆ 17 ಮತ್ತು 27ನೇ ತಾರೀಕಿನವರೆಗೂ ಕಂಟಿನ್ಯೂ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಯಿತು. ಅದ್ರದ್ದೆಲ್ಲ ಒಂದು ವಿಡಿಯೋದ್ದು ಒಂದು ನಿಮ್ಗೆ ಹಾಕಿ ತೋರಿಸೀನಿ ನಾನು. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಂಗೆ ಕಂಟಿನ್ಯೂ ಆಗಿ ಏನೊಂದು ವಿಡಿಯೋ ಬರಾಕತ್ತೈತಿ. ನಾವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ, ಹೆಂಗೆ ಫ್ಯಾಮ್ಲಿ ಬಂದಿದ್ರು, ಹಂಗೆ ನೋಡಿದ್ರೆ ಫ್ಯಾಮ್ಲಿ ಬಂದಾಗೆಲ್ಲ ನಂಗೆ ವಿಡಿಯೋಸ್ನ ಮಾಡ್ಕೊಳ್ಳೋಕೆ ಆಗಲಿಲ್ಲ. ತುಂಬ ಅಂದರೆ ತುಂಬಾ ಬ್ಯುಸಿಯಾಗಿದ್ದುಬಿಟ್ಟೆ. ಬಂದಿರೋ ರಿಲೇಷನ್ಸ್ಗೂ ಫ್ರೆಂಡ್ ಸರ್ಕಲ್ಗೂ ಎಲ್ರಿಗೂ ಗೊತ್ತಿರ್ತೈತಿ. ಸೊ ನಾವು ಫ್ರೆಂಡ್ ಸರ್ಕಲ್ ಮೀಟ್ ಆಗಿರೋದಾಗಿರ್ಬೋದು, ಹಂಗೆ ಫ್ಯಾಮ್ಲಿ ಬಂದಾಗ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ, ನಾವು ಜಾತ್ರೆ ಒಂದು ಸಿದ್ಧತೆ ಹೆಂಗೆ ಮಾಡ್ಕೊಂಡ್ವಿ, ಹಂಗೆ ಕಂಟಿನ್ಯೂ ವಿಡಿಯೋ ಇರ್ತೈತಿ. ಕಂಟಿನ್ಯೂ ಆಗಿ ವಾಚ್ ಮಾಡಿ. ಹಂಗೆ ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ಆಗಿ ವಾಚ್ ಮಾಡಿ. ಜಾತ್ರೆ ವಿಡಿಯೋ ಹಂಗೆ ಕಂಟಿನ್ಯೂ ಆಕತಿ. ಕೆಲವೊಂದು ಫಂಕ್ಷನ್ಸ್ಗಳು ಜಾತ್ರೆ ಒಳಗೆ ಯಾವ ರೀತಿ ನಡೆದು ಅನ್ನೋದು ಕೂಡ ಕಂಟಿನ್ಯೂ ಆಕತಿ. ಹಂಗೆ ಇವಾಗ ನನ್ನ ಫ್ಯಾಮ್ಲಿ ಒಳಗೆ ನಾವು ಹೆಂಗೆ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಕೂಡ ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡು ಬಂದು ಹಂಗೆ ಜಾತ್ರೆ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಬ್ಬದ ಸಿದ್ಧತೆಗೋಸ್ಕರ ನಾನೊಂದು 10 ದಿನ ಮುಂಚೆನೇ ಹೋಗಿದ್ದೆ. ನೋಡ್ತಾ ಇದ್ದೀರಿ, ನಾವು ಹೋಗೋಕ್ಕಿಂತ ಮುಂಚಿನ ಊರಿನ ಪ್ರತಿಯೊಂದು ಬೀದಿಗೂ ಲೈಟಿಂಗ್ಸ್ಗಳನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹಗಲಿಗಿಂತ ರಾತ್ರಿ ನೋಡೋಕೆ ಊರು ಭಾಳ ಚಂದ ಕಾಣಿಸ್ತಿತ್ತು. ಎಲ್ಲಿ ನೋಡಿದ್ರು ಕಲರ್ಸ್ ಲೈಟಿಂಗಿಂದ ತುಂಬ ಹೋಗಿತ್ತು. ಇನ್ನು ಹಂಗೆ ನಮ್ಮ ಮನೆ ಪರಿಸ್ಥಿತಿಗೆ ಬಂದರೆ ನಾವು ಮುಂಚೆ ಒಂದು 15 ದಿನಗಳ ಮುಂಚಿಂದ ನಮ್ಮ ಮಮ್ಮಿ ರೊಟ್ಟಿ ಸುಡೋಕೆ ಸ್ಟಾರ್ಟ್ ಮಾಡಿದ್ರು. ಅವರು ಅನಾರೋಗ್ಯ ಕಾರಣ ಇತ್ತು ಕರೆ, ಆದ್ರೂ ಒಬ್ಬೊಬ್ಬರನ್ನ ಕರ್ಕೊಂಡು ಮನ್ಯಾಗೆಲ್ಲರೂ ಸೇರಿಕೊಂಡು ರೊಟ್ಟಿನ ಸ್ಟಾರ್ಟ್ ಮಾಡಿದ್ರು. ನಾವು ಒಂದು ಜೋಳ್ಗಿನ ಮಾಡಾಗಿತ್ತು, ಅಂದರೆ ಒಂದು 600 ರೊಟ್ಟಿ ಮಾಡಾಗಿತ್ತು. ಇನ್ನೊಂದು 200-300 ಆಗಿದ್ರೆ ಸಾಕಾಗಿತ್ತು. ದಾವಣಗೆರೆಗೆ ಹೋಗಿ ಸಂತೆನೂ ಮಾಡ್ಕೊಂಬಂದಾಯ್ತು. ಹಂಗೆ ಹೇಳಿ ಅಡಿಕೆ ತಾಟ್ಗಳನ್ನ ತರಿಸಾಗಿತ್ತು. ಮೊದಲಿಗೆ ಇನ್ನೂ ಒಂದು 200 ಮಿಕ್ಕಿದ್ದು, ಮತ್ತು ಒಂದು 500 ತೊಗೊಂಬಂದ್ವಿ. ಜಾತ್ರೆ ಗಿಫ್ಟ್ ಅಂತನೋ ಏನೋ ಗೊತ್ತಿಲ್ಲ, ಒಂದು ಶಾರ್ಟ್ ಮಂಗಲ ಚೈನ್ ಗಿಫ್ಟ್ ಕೂಡ ಸಿಕ್ತು ಫ್ಯಾಮ್ಲಿಯಿಂದ. ಅದು ಕೂಡ ಖುಷಿಯಾದ ವಿಚಾರನ ನನಗೆ. ಜಾತ್ರೆ ಮುಂಚಿರ್ತಾನೂ ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೊಟ್ಟಿ ಗಿಟ್ಟಿ ಸುಟ್ಟಕೊಂಡು ಡೈಲಿ ನೈಟ್ ವಾಕ್ ಮಾಡೋದಾಗಿರ್ತಿತ್ತು ನಮ್ಮದು. ಆ ಲೈಟಿಂಗ್ ಒಳಗೆ ವಾಕ್ ಮಾಡೋದು ಒಂಥರ ಮಜಾ ಇರ್ತಿತ್ತು. ಈಗ ಕುರಿಗಳನ್ನೇನೋ ತೊಳ್ಕೊಂಬರಕ್ಕೆ ಹೊಂಟಾರ. ಕುರಿಗಳಿಗೆ ಒಂದು ವಾರ ಮುಂಚಿರ್ತಾನೆ ಏನಾದರೂ ಸೂಕ್ಷ್ಮ ಗೊತ್ತಾಗ್ತಿತ್ತು ಏನೋ, ಪಾಪ ಊಟನ ಕಡಿಮೆ ಮಾಡಿಬಿಟ್ಟಿದ್ವು. ಹೊಟ್ಟಾಗಿತ್ತು ಅಂತ ಹೇಳಿ ನಾನು ತಲೆಗೆ ಒಂದು ರೆಮಿಡಿನ ಮಾಡಿ ಹಚ್ಕೊಂಡಿದ್ದೆ. ಅದನ್ನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ತುಂಬ ಸ್ಮೂತ್ ಆಯಿತು. ಹಂಗೆ ಡ್ಯಾಂಡ್ರಫ್ ಕೂಡ ಹೋಯ್ತು. ಅದ್ರ ವಿಡಿಯೋನೂ ಕೂಡ ಕಂಟಿನ್ಯೂ ಆಗಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ. ಈ 2 ಕುರಿಗಳು ಏನದು ಸ್ವಲ್ಪ ತಿನ್ನೋದನ್ನು ಕಡಿಮೆ ಮಾಡಿಬಿಟ್ಟಿದ್ವು. ಮತ್ತು ಸಂಡೆಯಿಂದನೇ ರಿಲೇಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು. ನಮ್ಗೆ ನೋಡ್ರಿ ಎಷ್ಟು ನಮ್ಮ ಕಳ್ಳು ಬಳ್ಳಿ ಅಂತ ಐತಿ, ಅದ್ರೊಳಗೆ ಒಂದು 1/4% ಆಚೆ ಕಡೆಯಿಂದ ಕಳ್ಳು ಬಳ್ಳಿನ ಜಾಸ್ತಿ ಐತಿ. ಸೊ ಅದು ಏನಂದ್ರೆ ಅದೆಲ್ಲ ನನ್ನ ಫ್ರೆಂಡ್ ಸರ್ಕಲ್ಲು. ಇದು ನಂಗೆ ಹೇಳಕ್ಕೆ ಭಾಳ ಖುಷಿ ಐತಿ. ನಾವು ಸೋಮವಾರ ನೈಟ್ ಎಲ್ಲ ಸೇರಿಕೊಂಡು ಕಂಕಣ ಎಲ್ಲ ಕಟ್ಲಾಕತ್ತಿದ್ವಿ. ಏನಕ್ಕಂತಂದ್ರೆ ಮಂಗಳವಾರ ಬೆಳಗ್ಗೆ ನಾನು ದೀಡ್ ನಮಸ್ಕಾರ ಹಾಕೋದಿತ್ತು. ಆಲ್ಮೋಸ್ಟ್ ಎಲ್ಲ ಏನು ಮಾಡ್ತಾರೆ, ಬುಧವಾರ ಬಂದುಬಿಡ್ತಾರೆ. ಯಾಕಂದ್ರೆ ಕುರಿ ಊಟ. ಸೊ ಊಟದ ಟೈಮಿಗೆ ಎಂಥ ಕಳ್ಬಳಿ ಎಲ್ಲಿ ದೂರ ಇದ್ರೂ ಎಲ್ಲರೂ ಕೂಡ್ಕೊಂಡ್ಬಿಡ್ತಾರೆ. ಈ ಹಬ್ಬನ ಹಂಗೆ. ಆದ್ರೆ ನಮ್ಗೇನಾಗ್ಬಿಟ್ಟಿತ್ತು, ಸಂಡೆಯಿಂದನೇ ರಿಲೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಮನೆ ಗಿಜಿ ಅಂತಂದು ನೋಡೋಕೆ ಕೂಡ್ಲಿಕ್ಕೆ ಮಾತಾಡ್ಲಿಕ್ಕೆ ಭಾಳ ಖುಷಿ ಆಗ್ತಿತ್ತು. ಆದರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ, ಬರೀ ಮಾಡಿ ಹಾಕು ತಿನ್ನು ಇದು ಆಗ್ತಿತ್ತು ಕರೆ. ಆದರೆ ಜನ ಎಲ್ಲ ಸೇರಿದಾಗ ಆಗೋ ಖುಷಿನ ಬೇರೆ. ನಾನು ಮತ್ತು ನಮ್ಮ ಚಿಕ್ಕಪ್ಪನ ಮಗ, ನನ್ನ ಮುದ್ದಿನ ತಮ್ಮ ಯಾವಾಗಲೂ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ಅದ್ವಿತ್ ಗೌಡ ಹಂಗೆ ನಾನು ಕೂಡ ದೀಡ್ ನಮಸ್ಕಾರ ಹಾಕಿದ್ವಿ. ನಾನು ಪ್ರತಿ ವರ್ಷವೂ ಅಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಮನೇಲಿ ನಾನೇ ದೀಡ್ ನಮಸ್ಕಾರ ಹಾಕೋದಿತ್ತು. ಯಾವಾಗಲೂ ಇದು ನಡ್ಕೊಂಬಂದು ಪದ್ಧತಿ ಐತಿ. ಏನು ಬೇಡಿಕೆ ಅಂತೆಲ್ಲ, ಕಂಟಿನ್ಯೂ ನಡ್ಕೊಂಬಂದಿರೋ ಪದ್ಧತಿ ಐತಿ ಅದು. ಸೊ ನಾನು ನಮ್ಮ ತಮ್ಮ ದೀಡ್ ನಮಸ್ಕಾರ ಹಾಕಿ ದೇವರಿಗೆ ಒಂದು ಏನು ನಮ್ಮ ಭಕ್ತಿ ಇತ್ತು ನಾವು ಅದನ್ನು ಸಲ್ಲಿಸಿದ್ವಿ.
ಪ್ರತಿ ವರ್ಷವೂ ನಾವು ಸಾಯಂಕಾಲ ದೀನ ನಮಸ್ಕಾರ ಹಾಕ್ಕೊಂಬರ್ತಿದ್ವಿ. ಅಂದರೆ ಸಾಯಂಕಾಲ ಏನು ಶಿರ್ಮಾಪುರದಿಂದ ಭಕ್ತಾದಿಗಳು ಬರ್ತಾರೆ ತವ್ರ ಮನೆಯಿಂದ, ಆ ಟೈಮ್ಗೆ ಏನಾಗ್ಬಿಡ್ತಿತ್ತು, ಅದಕ್ಕಿಂತ ಸ್ವಲ್ಪ ಮುಂಚೆ ನಾವು ಹೋಗಿ ದೀನ ನಮಸ್ಕಾರ ಹಾಕ್ಕೊಂಬರ್ತಿದ್ವಿ. ಫುಲ್ ಅಂದ್ರೆ ಫುಲ್ ರಶ್ ಇರೋದು, ಗಿಜಿ ಗಿಜಿ ಅನ್ನೋದ್ರಾಗ ಹೋಗಿ ನಮ್ಮ ಸೇವೆನ ಸಲ್ಲಿಸಿ ಬರ್ತಿದ್ವಿ. ಈ ವರ್ಷ ಏನಾಯಿತು, ಬೇಗ ಹೋಗಿ ಹಾಕಿ ಬರೋಣ ಅಂತ ಹೇಳಿ ಸ್ವಲ್ಪ ಬೇಗನ ಬೆಳಿಗ್ಗೆ ಒಂದು 11-11:30 ಹೋಗಿ ಒಳ್ಳೆ ದರ್ಶನ ತೊಗೊಂಡು ನಾವು ದೀನ ನಮಸ್ಕಾರನ ಹಾಕ್ಕೊಂಡು ನಮ್ಮ ಸೇವೆ ಸಲ್ಲಿಸಿ ಬಂದ್ವಿ. ಈ ವರ್ಷ ಮಾತ್ರ ನಮ್ಮ ಮನೆಯೊಳಗೆ ಹಬ್ಬ ಭಾಳ ಚಂದ ಆಯ್ತು. ಯಾಕಂದ್ರೆ ಎಲ್ಲ ರಿಲೇಷನ್ಸು ಪ್ರತಿ ವರ್ಷ ಸೋಮವಾರ ಮಂಗಳವಾರ ಹಿಂಗೆ ಸ್ಟಾರ್ಟ್ ಆಗೋರು. ಈ ಸರಿ ಸಂಡೇ ಸ್ಯಾಟರ್ಡೆಯಿಂದನ ಸ್ಟಾರ್ಟ್ ಆಗಿದ್ರು. ಅದು ಅಂತೂ ಮನೆ ಗಿಜಿ ಅನ್ಬೇಕ್ರಿ. ಬಂಧು ಬಳಗ ಎಲ್ಲ ಕೂಡ್ದಾಗನ ಬಲು ಚಂದ ಅದು ಹಬ್ಬಗಳನ್ನ ಆಚರಣೆ ಮಾಡಾಕ. ಗಂಡ ನಮ್ಮ ಚಿಕ್ಕಪ್ಪರ ಎಲ್ಲರೂ ಸೇರಿ ಮಾಡಾಕತ್ತಿದ್ರು. ಹಕ್ಕಿ ಮನೇನ ತೊಳೆಯಾಕತ್ತಿದ್ರು. ಯಾಕಂದ್ರೆ ಅಡುಗೆನ ಒಲೆ ಮೇಲೆ ಮಾಡ್ಬೇಕಂತಂದು ಒಂದು ನಿರ್ಧಾರ ತಗೊಂಡು ಮಮ್ಮಿ ಹೊಸದಾಗಿ ಒಲೆ ಕೂಡ ಹಾಕ್ಸಿದ್ರು. ಸೊ ಹಾಗಾಗಿ ಹಕ್ಕಿ ಮನೆ ಕ್ಲೀನ್ ಮಾಡಾಕತ್ತಿದ್ರು. ಟೀನೇಜ್ ಹುಡುಗಿಯರು ನಮ್ಮ ತಂಗಿಯರು ಏನದಾರ ಇವರೆಲ್ಲ ಮೆಹಂದಿ ಕಾರ್ಯಕ್ರಮನ ನಡೆಸ್ಕೊಂಡಿದ್ರು. ಸೊ ಅವರೆಲ್ಲ ಮೆಹಂದಿ ಹಾಕ್ಕೊತಿದ್ರು. ನಾವೆಲ್ಲ ಹೋಳಿಗೆ ಊಟ ಮಾಡಬೇಕಿತ್ತಲ್ಲ ಮಂಗಳವಾರ. ಸೊ ಮಂಗಳವಾರ ಹೋಳಿಗೆ ಊಟ ಇತ್ತು. ನಾವೆಲ್ಲ ಅದಕ್ಕೆ ಸಿದ್ಧತೆ ಮಾಡ್ಕೊತಿದ್ವಿ. ಇವರೆಲ್ಲ ಮೆಹಂದಿನ ಬಿಡಿಸ್ಕೊಳಕತ್ತಿದ್ರು. ಸೊ ಹಂಗೋ ಹಿಂಗೋ ಏನೇನೋ ಸಂಗೀತ ಕಾರ್ಯಕ್ರಮ ಮಾಡ್ಕೊಂಡು ಚೀಟಿ ಆಡೋದು ಮಾಡಿಕೊಂಡು ಊನೋ ಆಡ್ತಿದ್ವಿ ರೀ. ಅದು ಎಷ್ಟೋ ಜನ ಕಾರ್ಡ್ಸ್ ಅಂತ ಅನ್ಕೊಂಡ್ಬಿಟ್ರು. ಊನೋಗಿನೋ ಆಡಿಕೊಂಡು ನಾವು ಭಾಳ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಮಾರ್ನಿಂಗ್ ಎದ್ರೆ ನಮ್ಮ ತಂಗಿಯರೆಲ್ಲ ಸೇರಿಕೊಂಡು ರಂಗೋಲಿನ ಫ್ರೀ ಹ್ಯಾಂಡ್ ರಂಗೋಲಿ ಹಾಕಾಕತ್ತಿದ್ರು. ಸೊ ನೋಡೋಕೆ ಖುಷಿ ಆಯಿತು. ವಿಡಿಯೋ ಮಾಡ್ಕೊತೀನಿ ಅಂತಂದು ವಿಡಿಯೋನೂ ಮಾಡ್ಕೊಂಡು ನಾನು. ಗರ್ಲ್ಸ್ ಸ್ಕಿನ್ ಎಲ್ಲ ಉದುರೋದ್ರಾಗಿರ್ಬೋದು ಆ್ಯಂಡ್ ಇಲ್ಲೆಲ್ಲ ಬಿಳಿ ಆಗೋದು. ಹಾಯ್ ಎಲ್ರಿಗೂ ನಮಸ್ಕಾರ. ಸಚ್ಚಿ ಬಿಡು ಸಚ್ಚಿ, ಅಸಹ್ಯ ಮಾಡು ಸಾಕು. ಹಂಗೆ ಹಿಂಗೂ ಟೈಮ್ ಕಡೆ ಮಂಗಳವಾರ ಬಿಡ್ತು. ಮಂಗಳವಾರ ಬಂತು. ನಾವಿನ್ನು ಮೆರವಣಿಗೆ ನೋಡಕ್ಕಂತಂದು ಎಲ್ಲರೂ ರೆಡಿಯಾಗಿ ಮೆರವಣಿಗೆ ಹೋದ್ವಿ. ಅಲ್ಲಿ ನನ್ನ ದೋಸ್ತನ ಸಿಕ್ಕಿದ್ಲು. ಸೊ ಎಲ್ಲರೂ ಮನೆ ಒಳಗೆ ರೆಡಿಯಾಗಿ ಚೆಂದಾಗ ಸೊ ಎಲ್ಲರೂ ಸೇರಿ ಮೆರವಣಿಗೆನ ನೋಡಕ್ಕಂತಂದು ಹೋದ್ವಿ. ಎಷ್ಟು ಗದ್ದಲ ಐತೆ ನೋಡ್ರಿ. ಫುಲ್ ರಶ್ ಆಗಿತ್ತು. ಪಟಾಕ್ಷಿ ಎಲ್ಲ ಹಾರಾಕತ್ತಿದ್ದು. ಎಲ್ರಿಗಿಂತ ಲಾಸ್ಟ್ ಇದ್ದರು. ಎಲ್ಲರೂ ಸೇರಿ ಮುಂದೆ ಬಂದು ನಿಂತ್ಕೊಂಡ್ವಿ ನಾವು. ಸೊ ಫಂಕ್ಷನ್ ಎಲ್ಲ ಮೆರವಣಿಗೆ ಭಾಳ ಚಂದ ನಡ್ಕೊಂಬಂತೆ. ರಾತ್ರಿ ಒಂದು 10 ಗಂಟೆವರೆಗೂ ನಾವು ಅಲ್ಲೇ ಇದ್ದೆ. ಇನ್ನೂ ಜಾಸ್ತಿನೂ ಆಯಿತು ಏನೋ, ಅಷ್ಟು ಟೈಮಿಂಗ್ ಲಕ್ಷ್ಯ ಇಲ್ಲ ನಮಗೆ. ಸೊ ಪಟಾಕ್ಷಿ ಅಂದ್ರೆ ಮದ್ದುಗಳಲ್ಲೇ ಮೆರವಣಿಗೆ ಜಾಸ್ತಿ ಆಗ್ತಿತ್ತು. ಗೊಂಬೆಗಳನ್ನೆಲ್ಲ ತರಿಸಿದ್ರು. ಸೊ ಈ ಫಸ್ಟ್ ಇರೋ ಗೊಂಬೆ ಅಂತ ನಮಗೆಲ್ಲ ಭಾಳ ಹೆದರ್ಸಕತ್ತಿತ್ತು.
3 ವರ್ಷಕ್ಕೊಂದ್ಸರಿ ಜಾತ್ರೆ. ಸೊ ಎಲ್ಲರೂ ದೂರ ಇರೋರು ಎಲ್ಲರೂ ಬಂದಿರ್ತಾರೆ, ಎಲ್ಲ ರಿಲೇಷನ್ ಸಿಕ್ಕಿರ್ತಾರೆ. ಎಷ್ಟೋ ಜನ ನೋಡ್ಲಿಲ್ದರು ಮತ್ತೆ ಸಿಕ್ಕಿರ್ತಾರೆ. ಅವ್ರನ್ನೆಲ್ಲ ನೋಡಿ ಖುಷಿ ಆಯಿತು. ಅವರೆಲ್ಲ ಮದುವೆ ಆಗಿರೋದು ನೋಡಿ, ಮಾತಾಡ್ಸೋದು ನೋಡಿ ನನಗೂ ಖುಷಿ ಆಗ್ತಿತ್ತು. ಎಷ್ಟೋ ಕಾಣದ ಮುಖಗಳು ಈ ಜಾತ್ರೆ ಒಳಗೆ ಎಲ್ಲರೂ ಬಂದು ಸೇರಿರ್ತಾರೆ. ಊರು ಬಿಟ್ಟು ಎಷ್ಟೋ ಜನ ದುಡಿಯಕ್ಕೆ ಹೋಗಿರ್ತಾರೆ. ನೋಡ್ರಿ ನಮ್ಮ ಗೌಡ್ರು ಹೆಂಗೆ ಡೊಳ್ಳು ಬಾಡಿ. ಅಪ್ಪಾಜಿಗೆ ಎಷ್ಟು ವಯಸ್ಸು ಹಾಕೊಂತ ಬಂದರು, ಎಷ್ಟು ಬೇಡ ಅಂದ್ರೆ ಕೇಳಂಗಿಲ್ಲ. ಡೊಳ್ಳು ಕುಣಿತ ಅಂತಂದು ಅವ್ರಿಗೆ ಇಷ್ಟ. ಅಪ್ಪಾಜಿ ಯಾವಾಗಲೂ ಹೇಳ್ತಿರ್ತಾರೆ, ನಮ್ಮೂರು ಹಂಗೆ ಎಲ್ಲಿ ಭಾಳ ಪದ್ಧತಿ ನಡ್ಸಂಗಿಲ್ಲ, ಅಷ್ಟು ಚಂದ ಪದ್ಧತಿ ಮಾಡ್ಕೊಂಡು ಹೋಗ್ತಾರೆ ನಮ್ಮೂರು ದೇವತೆ ಒಳಗಂತಂದು. ಅವರೆಲ್ಲ ಹೇಳೋ ಮುಂದೆ ನಾನು ಚಂದ ಕುತ್ಕೊಂಡು ಎಲ್ಲ ಕತೆ ಕೇಳಾಕತ್ತಿದ್ದೆ ಉಡ್ಚಮ್ಮಂದು. ಕರೆ ನನಗೆ ಅವಾಗ ವಿಡಿಯೋ ಮಾಡ್ಕೊಳೋದನ್ನ ಮರೆತು ಬಿಟ್ಟೆ, ಎಷ್ಟು ಚಂದ ಹೇಳಿದರು ಕಥೆನೆಲ್ಲ ಅಂತಂದು. ಸೊ ನೀವು ನೋಡಾಕತ್ತೀರಿ, ಇದು ನಮ್ಮೂರು ಜಾತ್ರೆ. ನಾವೇನು ನೋಡಕ್ಕೆ ಹೋಗಿದ್ವಿ ಮೆರವಣಿಗೆ, ಆವಾಗ ನಡೆದಿರೋ ಒಂದು ವಿಡಿಯೋ ಐತಿದ್ದು. ಅಷ್ಟು ಚಂದಾಗ ಹುಡುಗರೆಲ್ಲ ಕುಣಿ ಮದ್ದು ಹಾರಿಸೋದು ಮಾತ್ರ ಸಖತ್ತಾಗಿತ್ತು. ಮೆರವಣಿಗೆ ಮುಗಿಸಿ ಬಂದ್ವಿ. ಈಗ ಐತೆ ನೋಡ್ರಿ ನೈಟ್ ಎಲ್ಲ ನಿದ್ದೆಗೆಡೋದು. ಸೊ ಭೇಟಿ ಮಾಡೋದು ಈಗ ಐತಿ, ಕುರಿ ಭೇಟಿನ. ಸೊ ಅಡುಗೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದೈತಿ. ಹಾಗಾಗಿ ನಾವು ಕೊಬ್ಬರಿ ಹೆಚ್ಚೋದು, ಈರುಳ್ಳಿ ಹೆಚ್ಚೋದು, ಏನು ಮಸಾಲೆ ಪದಾರ್ಥಕ್ಕೆ ಏನೇನು ಹಸಿ ಮಸಾಲೆ ಬೇಕಿತ್ತು ಅವನ್ನೆಲ್ಲ ರೆಡಿ ಮಾಡ್ಕೊಳಕತ್ತಿದ್ವಿ. ಮಕ್ಕಳೆಲ್ಲ ಸೇರಿ ಕುರಿ ಪ್ಯಾಕ್ ಮಾಡೋದು, ಅದು ಹೆಚ್ಚೋದು ಅದೆಲ್ಲ ಮಾಡಾಕತ್ತಿದ್ರು. ಮತ್ತು ಮಿಕ್ತರ್ ಏನೈತಿ ನಮಗೂ ಕೂಡ ಹೆಲ್ಪ್ ಮಾಡಾಕತ್ತಿದ್ರು. ನಮಗೆ ನಿದ್ದೆ ಬರಬಾರ್ದಂತಂದು ಏನೇನೋ ಕಾಮಿಡಿ ಮಾಡ್ಕೊಂಡು ಹಾಡ್ಗಿಡ್ ಹೇಳಿಕೆಂತ ಅವರು ರಿಕಾರ್ಡಿಸ್ಕೊಂತ ಪೂರ್ತಿ ಕೆಲಸ ಮಾಡಿಕೊಂಡು ಓವರ್ ನೈಟ್ ಯಾರು ನಿದ್ದೆ ಮಾಡಲಿಲ್ಲ. ಕೆಲವೊಬ್ರು ಮಾತ್ರ ಮಲ್ಗೋಕೆ ಮಕ್ಕಳಿಗೋಸ್ಕರ ಬಿಟ್ವಿ. ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ. ಬಂದು ಬಾಂಧವರೇ, ನಿಮ್ಮ ಗುರುತು ಬಾಣ 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 ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಹಾಗೆ ತರಬೇತಿ ಕೇಳಿಕೊಳ್ಳುತ್ತೇನೆ. ಅಮ್ಮ ತಾಯಿ ಕಳಿಸು ಅಲ್ಲಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಮನುಷ್ಯ ನಾನು ಎಲ್ಲಿ ಹೋಗುತ್ತೇನೆ ಎಂದು ತಿಳಿಯಬೇಡ. ಇದು ಪ್ರಚಂಡ ಗಂಡು ಮೆಟ್ಟಿನ ನಾಡಿನ ಸಂಗೋಳ ರಾಯರನ್ನು ಔಷಧಿದು. ಎಂದೆಂದು ನೀನು ನನ್ನವಳಾಗುವೆ, ಅವತ್ತೇ ನಾನು ನಿನ್ನ ಮೀಸಲ ಬುತ್ತಿ ಗಂಟು. ಬಾ ಪ್ರತಿ ಕ್ಷಣವೇ ನಾವು ಎಂತ ಗಂಡು ಮಕ್ಕಳು ಅನ್ನುವುದನ್ನು ನನ್ನ ಹಡಲ ತಂದೆ ತಾಯಿಯಲ್ಲೇ ಹೇಳಿದ್ದಾರೆ ಸಿಗುತ್ತಲ್ಲ. ಆ ರಾಯಣ್ಣನ ಅಂಶದಲ್ಲಿ ಇರುವವರೆಗೂ ನಿನಗೆ ಎಂದಿಗೂ ಸೋಲಿಲ್ಲ ಸಿಗುತ್ತಲ್ಲ. ಕೈ ಹಿಡಿ ಸಿಗುತ್ತಲ್ಲ, ಕೈ ಹಿಡಿ. ಹೆದರಿಕೆಗೋಸ್ಕರ ನಿನ್ನ ಪ್ರೀತಿಯನ್ನು, ಅಮರವಾದ ಪ್ರೀತಿಯನ್ನು ಮಣ್ಣಲ್ಲಿ ಹಾಕಿ ಮುಚ್ಚಬೇಡ ಸಿಗುತ್ತಲ್ಲ. ಈಗ ಚೂರಿ ಆಕರ್ಷಣೆ
ಟೈಮ್ 1:15 ಆಗೈತಿ. ಇವಾಗ ನಾವು ಮಿಕ್ಸಿಗೆ ಮಸಾಲೆನ ಹಾಕಾಕತ್ತೀವಿ, ಗ್ರೈಂಡ್ ಮಾಡ್ಕೊಳಕತ್ತಿದ್ವಿ. ಅಬ್ಬು ಮಾಡು ಅಬ್ಬು. ಅಪ್ಪಾಜಿ ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಐತಿ, ಇಲ್ಲಕ್ರ ನಾನು ನನ್ನ ಗಂಡ ಮನೆಗೆ ಹೋಗ್ತೇನೆ. ಯಾರಾದ್ರೂ ಡ್ರಿಂಕ್ಸ್ ಮಾಡಿದವ್ರು ಮನೆಗೆ ಬಂದ್ರೆ ಊಟ ಇಲ್ಲ, ಬಾಯಿ ಮುಚ್ಚು ಅಂದ್ರೆ ಮುಚ್ಚೋದಿಲ್ಲ, ನಾವು ಎಕ್ಸ್ಟ್ರಾ ಚಾರ್ಜ್ ಕೇಳ್ತೀವಿ. ತೆಲೆಂಕೂರ್ ಬೆಳಗಾದ್ರೆ ನಿಮ್ ಮುದುಕಾಗಿ ಅಂತ ಅರ್ಥ. ರೇಣಪ್ಪಣ್ಣವರು ಎಲ್ಲಿದ್ರು ಬರ್ಬೇಕು, ನಿಮ್ಮ ಭಕ್ತಾದಿಗಳು ಜಾಸ್ತಿ ಅದಾರ ಇಲ್ಲಿ. ಸಚಿನ್ ಮಹಾರಾಜ್ ಅವರೇ ಒಂದು ಶರ್ಟ್ ಹಾಕೊಂಡು ಹೋಗಿ ಆಚೆ ಕಡೆ ಪ್ರೇಕ್ಷಕರ ಕಣ್ಣಿಗೆ ಅತಿಯಾಗಿ ಇವತ್ತು ತಿಂದೀರಾ. ಬರಂಗೌಡ್ರವ್ರೆ ಇವತ್ತು ಮನೆ ಬಿಟ್ಟು ಆಚೆ ಎಲ್ಲಿನೂ ಹೋಗಬಾರದು. ಅಬ್ಬು ಮಾಡು ಅಬ್ಬು ಮಾಡು ಅಬ್ಬು ಮಾಡು ಮಾ. ಯಾವ ಹಾಡು ಹೇಳಿದ್ರು? ಅಲ್ಲ ಅಲ್ಲ ಎಲ್ಲಾನು ಮಾಡ್ಬಿಡು, ಏನೇನ್ ಬೇದಾವಿ ಮತ್ತೆ ಆಗಲೇ ಹೊಡೆದಿಟ್ಟು ಹೊಡಾಕತ್ತೀನಿ. ವಿಡಿಯೋ ಮಾಡಕತ್ತೆ ಏನು ನನ್ನ ಬರ್ತಡೇ ಇರೋದು ಅದಾಟ ಮಕ್ಕಂತ ನೋಡೋದು. ಬಂದ
ಪ್ರತಿಯೊಬ್ಬರದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ನಾನು ತುಂಬ ಬ್ಯುಸಿನೇ ಇದ್ದೆ. ಸೊ ಶುಕ್ರವಾರ ದಿನ ಫ್ರೆಂಡ್ಸ್ ಎಲ್ಲ ಸಿಗೋಣ ಅಂದ್ಕೊಂಡು ಶುಕ್ರವಾರ ದಿನ ಮೀಟ್ ಆಯ್ತು ಅಂತಂದು ಎಲ್ಲರೂ ಸೇರಾಕತ್ತಿದ್ವಿ. ಕೆಲವೊಬ್ಬರು ಜನ ಬಂದರು, ಕೆಲವೊಬ್ಬರು ಜನ ಬರಲಿಲ್ಲ. ಹೋದ ಸರಿ ಎಲ್ಲರೂ ಸೇರಿದ್ವಿ. ಈ ಸರಿ ನಮ್ಮ ಒಬ್ಬಳು ಫ್ರೆಂಡು ನೇತ್ರನ ಭಾಳ ಮಿಸ್ ಮಾಡ್ಕೊಂಡ್ವಿ. ಮೊದಲು ದೇವಸ್ಥಾನಕ್ಕೆ ಹೋದ್ವಿ, ಫುಲ್ ರಶ್ ಇತ್ತು, ಒಳಗೆ ಹೋಗೋಕ್ಕಾಗಂಗಿಲ್ಲ ಅಂದ್ಕೊಂಡು. ಸೊ ಆಚೆ ಕಡೆಯಿಂದ ಒಂದು ದೇವ್ರ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ಆಮೇಲೆ ಹುಡುಗರು ಅಕಸ್ಮಾತಾಗಿ ಸಿಕ್ಬಿಟ್ರು. ಓನ್ಲಿ ಹುಡುಗಿಯರು ಸೇರೋಣ ಅಂದ್ಕೊಂಡ್ವಿ. ಸೊ ಅವರೆಲ್ಲ ಅಣ್ಣವರೆಲ್ಲ ಸಿಕ್ಕಿದ್ದು ನೋಡಿ ನಮಗೆ ಭಾಳ ಖುಷಿನ ಆಯಿತು. ಸೊ ಎಲ್ಲರೂ ಸೇರಿ ಅವರೆಲ್ಲ ನಮಗೆ ಒಂದು ಸ್ನ್ಯಾಕ್ಸ್ನ ತಿನ್ನಿಸಿದ್ರು. ನಾವೆಲ್ಲರೂ ಸೇರಿ ಜೋಕಾಲಿನ ಅಂತ ಒಂದು ಗೇಮ್ನ ಆಡಿ ಬ್ರೇಕ್ ಡ್ಯಾನ್ಸ್ ಆಡಿಕೊಂಡು ಆಮೇಲೆ ಜಾತ್ರೆಯಲ್ಲೆಲ್ಲ ಓಡಾಡಿಕೊಂಡು ಬಂದ್ವಿ ನಾವು. ದೋಸ್ತ ಹಾಯ್ ಹೇಳ ದೋಸ್ತ. ಅಣ್ಣ ಪಕ್ಕಿ ಅಣ್ಣ ಹಾಯ್ ಹೇಳ ಪಕ್ಕಿ ಅಣ್ಣ. ಚಿಲ್ ದೋಸ್ತ, ಫ್ರೀ ಆಗಿರ್ರಿ ದೋಸ್ತ, ಅಳಬಾಡ ದೋಸ್ತ. ವ್ಯಕ್ತಿ ಹೋದ್ರೂ ಅವರ ಒಂದು ನೆನಪುಗಳು ಮರೆಯೋಕ್ಕಾಗಲ್ಲ ಅಂತಾರೆ. ನಮ್ಮ ದೋಸ್ತ ಒಬ್ಬಳು ನಮ್ಮ ಫ್ರೆಂಡು ನೇತ್ರ ಅನ್ನೋಳು ಹೋದ ಜಾತ್ರೆಯಲ್ಲಿ ಜೊತೆಗಿದ್ಲು, ಈ ಸರಿ ಇಲ್ಲ. ಅದನ್ನು ನೆನೆಸ್ಕೊಂಡು ಎಲ್ಲರೂ ಬೇಜಾರಾದ್ವಿ. ಅವಳಿಗೆ ಸ್ವಲ್ಪ ನಮ್ಮ ಹೊನ್ನಮ್ಮನ ಜೊತೆ ಜಾಸ್ತಿನ ಕ್ಲೋಸ್ನೆಸ್ ಇತ್ತು. ಅವಳಂತೂ ಅತ್ತೆ ಬಿಟ್ಲು. ಸೊ ಮತ್ತೆ ಚಿಲ್ ಮಾಡಿಕೊಂಡು ಎಲ್ಲರೂ ಜಾತ್ರೆ ಒಳಗೆ ಬಂದ್ವಿ. ನಾವು ಬಂದಿದ್ದು ಶುಕ್ರವಾರ ಅಂದರೆ ಜಾತ್ರೆಯ ಕೊನೆಯ ದಿನ. ಸೊ ಹಾಗಾಗಿ ಸ್ವಲ್ಪ ಗದ್ದಲ ಕಡಿಮೆ ಇತ್ತು. ತುಂಬ ಚೆನ್ನಾಗಿ ಜಾತ್ರೆಯಲ್ಲೆಲ್ಲ ಓಡಾಡಿಕೊಂಡು ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಈ ಒಂದು ಒಳ್ಳೆ ಟೈಮಲ್ಲಿ ಸಿಕ್ಕಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ತುಂಬ ದಿನಗಳಾಗಿರುತ್ತೆ ಲೈಫಲ್ಲಿ, ಎಲ್ಲರೂ ಬ್ಯುಸಿಯಾಗಿಬಿಡ್ತಾರೆ, ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಆಗ್ತಾರೆ. ಸಂಸಾರ ಅಂತ ಸ್ಟಾರ್ಟ್ ಆದಮೇಲೆ ಅವ್ರದ್ದೇ ಪರ್ಸ್ನಲ್ ಒಂದು ಲೈಫಲ್ಲಿ ಅವರು ತುಂಬಾ ಬ್ಯುಸಿಯಾಗಿ ಹೋಗ್ತಾರೆ. ಸೊ ಇಂಥ ಟೈಮಲ್ಲಿ ಸಿಕ್ಕ ಟೈಮಲ್ಲಿ ಒಂದು ಸ್ವಲ್ಪ ಜೊತೆಯಾಗಿ ಮೂಮೆಂಟ್ನ ಸ್ಪೆಂಡ್ ಮಾಡೋದು, ಒಳ್ಳೆ ಟೈಮನ್ನು ನಾವು ಕಳೆಯೋದೇನೈತಿ ಅದು ಫಾರ್ ಎವರ್ ಎಂಡ್ವರೆಗೂ ಇರುತ್ತಾ ಅಂತ ಹೇಳ್ಬೋದು. ಸೊ ಇವರೆಲ್ಲ ಸಿಕ್ಕಿದ್ದು ಕೂಡ ನಮಗೆ ಒಂದು ಒಳ್ಳೆ ಖುಷಿನ ತೊಗೊಂಬಂತು. ಸೊ ಸಚ್ಚಿ ಬಂದಿರಲಿಲ್ಲ, ಏನಕ್ಕಂದ್ರೆ ನಮ್ಮ ಚಿಕ್ಕಪ್ಪ ಎಲ್ಲರೂ ಸೇರಿಕೊಂಡು ಮ್ಯಾಕ್ಸ್ ಫಿಲಮ್ಗೆ ಹೋಗಿದ್ದರು. ಸೊ ನೀನು ಹೋಗಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಾ ಅಂತ ಹೇಳಿದರು. ಹಾಗಾಗಿ ನಾನು ಹೋಗಿ ನನ್ನ ಒಳ್ಳೆ ಟೈಮನ್ನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಕಳೆದು ಬಂದೆ. ನನ್ನ ಫ್ರೆಂಡ್ ಸರ್ಕಲ್ ಏನಿದ್ದಾರೆ ಅವರು ನನಗೆ ಕೆಲವೊಂದು ಗಿಫ್ಟ್ಗಳನ್ನು ಕೊಡಿಸಿದ್ರು. ಸೊ ನಾನು ಇನ್ನೂ ಅವನ್ನ ತೆಗೆದು ಕೂಡ ಇಟ್ಟಿಲ್ಲ, ಅಂದರೆ ಬೇರೆ ಕಡೆ ಎಲ್ಲೂ ತೆಗೆದು ಕೂಡ ಇಟ್ಟಿಲ್ಲ. ಸೊ ತೋರಿಸ್ಕೊಡ್ತೀನಿ ನಿಮಗೆ. ಅವನ್ನ ಮೆನ್ಷನ್ ಮಾಡಲೋ ಬೇಡೋ ಗೊತ್ತಿಲ್ಲ. ಇದನ್ನು ಒಬ್ಬಳು ನನ್ನ ಫ್ರೆಂಡು ಕೊಡಿಸಿದ್ಲು. ಸೊ ಇದನ್ನೂ ಕೂಡ ನನಗೆ ಒಬ್ಬ ನನ್ನ ಫ್ರೆಂಡ್ ಕೊಡಿಸಿದ್ಲು. ಆ್ಯಂಡ್ ಇದನ್ನೂ ಕೂಡ ನನ್ನ ಫ್ರೆಂಡೇ ಕೊಡಿಸಿದ್ಲು ಒಬ್ಬಳು. ಸೊ ಎಲ್ಲರೂ ಬೇರೆ ಬೇರೆಯೇ. ಆ್ಯಂಡ್ ಇದು ನನಗೆ ಇಷ್ಟ ಆಯಿತು ಅಂತ ನಾನು ತಗೊಂಡೆ. ಬಟ್ ನಾನು ಅಮೌಂಟ್ ಪೇ ಮಾಡೋಕ್ಕೆ ಹೋದರೆ ಪೇ ಮಾಡಿಸ್ಲಿಲ್ಲ ನನ್ನ ಫ್ರೆಂಡ್ಸು. ಆ್ಯಂಡ್ ಇದನ್ನು ನಮ್ಮ ಚಿಕ್ಕಿ ಕೊಡಿಸಿದ್ರು ನನಗೆ. ಆ್ಯಂಡ್ ಇದನ್ನು ನನ್ನ ಫ್ರೆಂಡ್ ಒಬ್ಬಳು ನನಗೆ ಕೊಡಿಸಿದ್ಲು. ಸೊ ಇಷ್ಟೂ ನನ್ನ ಫ್ರೆಂಡ್ಸು ಆ್ಯಂಡ್ ನನ್ನ ಚಿಕ್ಕಿ ಕಡೆಯಿಂದ ಬಂದಂಥ ಗಿಫ್ಟ್ಸ್ಗಳಿದ್ದಾವೆ. ಒಂದು 4 ಬಳೆಗಳ ಸೆಟ್ಗಳು ಸಿಕ್ಕವು. ಸೊ ಪ್ರತಿಯೊಂದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ಇದು ನನಗೆ ಇಷ್ಟ ಆಗಿ ಹಾಕ್ಕೊಂಡಿದ್ದೆ ನಾನಷ್ಟು ಜಸ್ಟು, ಬಟ್ ತೊಗೊಂಡೇ ಬಿಡು ಅಂತ ಕೊಡಿಸೇ ಬಿಟ್ಟರು. ಸೊ ಈ ಸಲ ತುಂಬಾ ಇಷ್ಟ ಆಯಿತು. ನಾನು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ದೆ 350 300 ಸಮಥಿಂಗ್ 250 ಅಬೋ ಎಲ್ಲ ಹಿಂಗಿತ್ತು. ಸೊ ಒಂದು ಒಳ್ಳೆ ಪ್ರೈಸಲ್ಲಿ 100 ರೂಪೀಸ್ಗೆ ನನಗೆ ಇದು ಸಿಕ್ತು. ಇದರ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇವಾಗ ಟಾರ್ಚ್ ಹಾಕಿದ್ದೀನಿ, ನೀವು ನೋಡ್ತಿರ್ಬೋದು.
ಇದ್ರ ಬೀಡ್ಸ್ಗಳ ಕಲರ್ ಆಗಿರ್ಬೋದು, ಶೈನಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನನಗಿದು ಇಷ್ಟ ಆಯಿತು. ಹಾಗಾಗಿ ನಾನು ಇದನ್ನ ಒಂದು ತೊಗೊಳ್ಳಿಕ್ಕೆ ಆ್ಯಕ್ಚುಲಿ ನನಗೆ ಇಷ್ಟಪಟ್ಟು ನನಗೆ ಅಂತ ತೊಗೊಳಕ್ಕಂತ ಹೋದೆ. ಬಟ್ ಅದಕ್ಕೂ ಕೂಡ ನನಗೆ ಖರ್ಚು ಮಾಡಿಸಿ ಕೊಡಲಿಲ್ಲ ನನ್ನ ಫ್ರೆಂಡ್ಸು. ಆ್ಯಂಡ್ ಈ ಬ್ಯಾಂಗಲ್ನ ನನ್ನ ದೋಸ್ತ್ ಕೊಡಿಸಿದ್ಲು. ಆ್ಯಂಡ್ ಇದನ್ನು ನಮ್ಮ ಚಿಕ್ಕಿ ಕೊಡಿಸಿದ್ರು. ಸೊ ಕಲರ್ಫುಲ್ಲಾಗಿ ನನಗೆ ಇಷ್ಟ ಆಯ್ತಿದ್ದು, ಹಾಗಾಗಿ ನಾನು ಇದೇ ತೊಗೊಂಡೆ. ಆ್ಯಂಡ್ ಇದನ್ನ ನನ್ನ ಇನ್ನೊಬ್ಳು ದೋಸ್ತ್ ಕೊಡಿಸಿದ್ಲು. ಆ್ಯಂಡ್ ಇದನ್ನು ಕೂಡ ಇನ್ನೊಬ್ಳು ದೋಸ್ತ್ ಕೊಡಿಸಿದ್ಲು. ಆ್ಯಂಡ್ ಸೇಮ್ ಇದನ್ನು ಕೂಡ ಒಬ್ಳು ದೋಸ್ತು ಕೊಡಿಸಿದ್ಲು. ಸೊ ಹೆಸರು ಮೆನ್ಷನ್ ಮಾಡೋದೇನು ದೊಡ್ಡ ಕೆಲಸ ಅಲ್ಲ, ಬಟ್ ಮೆನ್ಷನ್ ಮಾಡಲೋ ಬೇಡವೋ ಅಂತ ಅಷ್ಟೇ ನಾನು ಬಿಟ್ಟಿರೋದು. ಸೊ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ ಯು. ಸರ್ ಏನು ಮೆನ್ಷನ್ ಮಾಡಲಿಲ್ಲ ಅಂದರೆ ಕೆಲವೊಬ್ಬರು ಜಾತ್ರೆ ಮಧ್ಯದಲ್ಲೇ ಬೇರೆ ಏನೋ ಕೆಲಸ ಬಂತು ಅಥವಾ ಅವ್ರ ಫ್ಯಾಮ್ಲಿ ಬಂತು ಅಂತ ಹೀಗೆಲ್ಲ ಹೇಳಿ ಮಧ್ಯೆ ಅವರ ಅಡಚಣೆಗೆ ಅವರು ಹೋದರು. ಸೊ ಹಾಗಾಗಿ ಕೆಲವೊಬ್ಬರಿಗೆ ಕೆಲವೊಂದು ಸಿಗಲಿಲ್ಲ ಮತ್ತು ಅವ್ರಿಗೂ ಬೇಜಾರಾಗಬಾರ್ದು ಅಂತ ಅಷ್ಟೇ. ಬಟ್ ಅಲ್ಲಿ ಸೇರಿರುವಂತಹ ದೀಪ ಆಗಿರ್ಬೋದು, ಹೊನ್ನಮ್ಮ, ಈರಮ್ಮ, ಪುಟ್ಟಿ, ಪ್ರಿಯಾಂಕಾ, ಸುಮಿತ್ರಾ, ಲಾವಣ್ಯ ಆ್ಯಂಡ್ ಮೀ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸುಮಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಎಲ್ಲರೂ ಸೇರಿದ್ದು ನನಗೆ ತುಂಬಾ ಖುಷಿ ಆಯಿತು. ಹೀಗೆ ಒಂದು ಒಳ್ಳೆ ಟೈಮ್ ಇನ್ನೊಂದು ಸರಿ ಸಿಕ್ಕಾಗ ಸಿಗೋಣ. ನನ್ನ ವಿಡಿಯೋಸ್ನ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಸಾಧ್ಯ ಆದಷ್ಟು ನಾನು ಮಾಹಿತಿನ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನನ್ನಿಂದ ಕ್ಷಮೆ ಇರಲಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋಸ್ ನೋಡ್ತಾಯಿರಿ.